ನಮಸ್ಕಾರ. ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನಾಗ ನಿನ್ನೆ ಪೇಪರ್ ಟೈಮಿಂಗ್ ಸ್ವಲ್ಪ ಎಕ್ಸ್ಚೇಂಜ್ ಆಯಿತು. ಅದು 10:30 ಕೊಡು ಪೇಪರ್ 11:30 ಕೊಟ್ಟಾರ. ಅದರ ಸಲುವಾಗಿ ನಾವು ನಿನ್ನೆ ಅದನ್ನು ಖಂಡಿಸಿ ಇವತ್ತು ಗಾಂಧಿ ಚೌಕ ವಿಜಯಪುರದಾಗ ಹೋರಾಟ ಮಾಡತ್ತಿದ್ದೇವೆ. ನಮ್ಮ ಹೋರಾಟ ಏನಂದ್ರೆ ಡಿ ಸಿ ಅವರಿಗೆ ಮನವಿ ಕೊಡತ್ತಿದ್ದೇವೆ. ನಾವು ಆ ಸೆಂಟರ್ದಾಗ ಮರುಪರೀಕ್ಷೆ ಮಾಡ್ಬೇಕಂತ ಹೇಳಿ ಅಂದರೆ ನಾವು ಗಾಂಧಿ ಚೌಕದಿಂದ ಡಿ ಸಿ ಆಫೀಸ್ದವರಿಗೆ ಮನವಿ ಕೊಡಕ್ಕೆ ಹೊಂಟಿದ್ದೇವೆ. ನಾವು ಸ್ಟಾರ್ಟಿಂಗ್ ಗಾಂಧಿ ಚೌಕದಿಂದ ಹೋರಾಟ ಮಾಡ್ಬೇಕಂತ ಮಾಡಿದ್ದೇವೆ. ನಾವು ಹೋರಾಟ ಮಾಡೋ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು, ಕಾಲೇಜ್ ಸ್ಟೂಡೆಂಟು ಎಲ್ಲರೂ ಬಂದಿದ್ರು. ನಾವು ಈ ಹೋರಾಟ ಮಾಡಬೇಕಾದ್ರೆ ನಮ್ಮ ಪೊಲೀಸರು ಬಂದು ಬ್ರೇಕ್ ಹಾಕಿದ್ರು, ಹೋರಾಟ ಮಾಡೋಕೆ ಹೋಗಬೇಡ ಅಂತ ಹೇಳಿ. ನಾವು ಏನು ಮಾಡಿದೆವು, ನಿನ್ನೆ ನಡೆದಂಥ ಪರೀಕ್ಷೆ ವಿದ್ಯಾರ್ಥಿಗಳು ಒಂದಿಷ್ಟು ಮಂದಿ ಹೊರಗೆ ಹೋಗಿದ್ರು. ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಮಾಡಬೇಕಾದ್ರೆ ಪೊಲೀಸರು ಬಂದು ಕಾರ್ಯಕರ್ತನ ಒಂದು ಸ್ಟೂಡೆಂಟ್ಗಳನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಸರ್. ಇದನ್ನು ಅವ್ರನ್ನ ಹೊರಗೆ ತರಬೇಕಂತ ಹೇಳ್ತೀನಿ ಸರ್. ಅದೇ ಒಂದು ನೀಟ್ ಪೇಪರ್ 2 ನಿಮಿಷ ಲೇಟ್ ಆಗಿ ಬಂದ್ರೆ ಒಂದು ವಿದ್ಯಾರ್ಥಿನ ಗೇಟ್ ಬಿಟ್ಟು ಆಚೆ ಹಾಕ್ತಾರೆ ಸರ್. ಬರೀ 2 ನಿಮಿಷ ಲೇಟ್ ಆಗಿ ಬಂದ್ರೆ ಹಾಕ್ತಾರೆ ಸರ್. ಅದೇ ಇವರು 1 ತಾಸು ಬಿಟ್ಟು ನಮಗೆ ಕ್ವಶನ್ ಪೇಪರ್ ಕೈಯಾಗ ಕೊಟ್ಟಾರಂದ್ರೆ ನಾವೇನು ಅವ್ರನ್ನೇ ಚೇಂಜ್ ಮಾಡ್ಬೇಕಾಗತ್ತೆ ಸರ್. ಇನ್ಮೇಲೆ ಇದನ್ನು ಖಂಡಿಸಿ ಅವ್ರನ್ನ ಏನು ಒಳಗೆ ಕರ್ಕೊಂಡವ್ರು ಹೊರಗೆ ಮಾಡ್ಬೇಕು ಸರ್. ಆ ಪೇಪರ್ ಒಂದು ನ್ಯಾಯ ಕೊಡಿಸ್ಬೇಕು. ಇಲ್ಲ ಅಂದ್ರೆ ಇದೇ ಥರ ಆದರೆ ನಾವು ಮುಂದೆ ಉಗ್ರವಾದ ಹೋರಾಟ ಮಾಡ್ತೇವೆ. ಸಂಪತ್ ಕುಮಾರ್, ವಿಜಯಪುರ ತಾಲೂಕು ಸಂಚಾಲಕ. ನಿನ್ನೆ ತಿಕೋಟ ಗ್ರಾಮದಲ್ಲಿ, ತಿಕೋಟ ತಾಲೂಕಿನಲ್ಲಿ ಆದಂಥ ವಿದ್ಯಾರ್ಥಿಗಳೇ ಆದ ಮೋಸ ಅನ್ನೋ ಅದನ್ನು ನ್ಯಾಯ ಕೊಡಿಸ್ಲಿಕ್ಕೆ ನಾವು ಇವತ್ತು ಮುಂಜಾನೆ ಹೋರಾಟ ಮಾಡಿದೇವೆ ರೀ. ಆ ಹೋರಾಟನ ಯಶಸ್ವಿಗೊಳಿಸ್ಬೇಕಂತ ನಾವು ಡಿ ಸಿ ಸಾಹೇಬರಿಗೆ ಮನವಿಯನ್ನು ಕೊಡ್ಬೇಕಂತ ನಾವು ಶಾಂತಿ ರೀತಿಯಿಂದ ಹೋರಾಟ ಮಾಡಿಸ್ತಿದ್ದೇವೆ ರೀ. ಆದ್ರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಏನು ಮಾಡಿದ್ರು, ಆ ಶಾಂತಿ ರೀತಿಯಿಂದ ಹೋರಾಟವನ್ನು ಗಲಭೆ ಮಾಡಪ್ಲಿ ಅವರೇ ಮಾಡಿದ್ರು. ಗಲಭೆ ಮಾಡಿ ಆಮೇಲೆ ಇದರಲ್ಲಿ ಏನು ಮಾಡಿದ್ರು, ನಮ್ಮ UVP ಕಡೆಯಿಂದ ನಾವು ನ್ಯಾಯ ಕೇಳತ್ರ ಅವ್ರಿಗೆ ಏನು ಮಾಡಿದ್ರು, ಹಿಡ್ಕೊಂಡು ಹೋಗಿ ಇದರ ವ್ಯಾನ್ದ ಹಾಕಿ ಕರ್ಕೊಂಡು ಹೋದ್ರು ಪೊಲೀಸ್ ಸ್ಟೇಷನ್ಗೆ. ಅವ್ರಿಗೆ ಯಾವುದೇ ರೀತಿಯಾದ ಕೇಸನ್ನು ಮಾಡಲಾರ್ದೆ ಅವ್ರಿಗೆ ಬಿಡುಗಡೆ ಮಾಡತ್ತಂತ ನಾವು ತಿಕೋಟದಲ್ಲಿ ಆದಂಥ ಅನ್ಯಾಯದ ಬಗ್ಗೆ ನಾವು ಹೋರಾಟ ಮಾಡುತ್ತೇವೆ. ಮುಂಜಾನೆ ಹೋರಾಟ ಮಾಡೋ ಮತ್ತಿಗೆ ನಮ್ಗೆ ವಿದ್ಯಾರ್ಥಿಗಳ ಸಂಘಟನೆ ಬೇಕಾಯಿತು. ವಿದ್ಯಾರ್ಥಿಗಳ ಸಂಘಟನೆ ಬೇಕಾದ ನಾವು ವಿದ್ಯಾರ್ಥಿಗಳನ್ನು ಕೇಳಕ್ಕೆ ನಾವು ಬೇರೆ ಬೇರೆ ಕಾಲೇಜ್ಗೆ ಹೋಗಿ ಮನವಿ ಪತ್ರವನ್ನು ಕೊಟ್ಟಿವೆ. ಆದರೆ ಮನವಿ ಪತ್ರ ಕೊಡೋಂಥ ಟೈಮ್ದಲ್ಲಿ ಪ್ರಿನ್ಸಿಪಲ್ಗೆ ಹೋಗಿ ಅಡ್ವಾನ್ಸ್ ಪೊಲೀಸರು ಏನು ಮಾಡಿಬಿಟ್ರು, ನೀವು ಯಾರಿಗೆ ವಿದ್ಯಾರ್ಥಿಗಳನ್ನು ಕಳಿಸೋತಿರಲಿಲ್ಲ, ಕಳಿಸಿದ್ರೆ ನಮ್ಮ ಜವಾಬ್ದಾರಿ ಅಲ್ಲ ಅಂತ ಅವ್ರಿಗೆ ಹೇಳ್ಬಿಟ್ರು. ಪ್ರಿನ್ಸಿಪಲ್ಗೆ ಹಿಂಗೆ ವಿದ್ಯಾರ್ಥಿಗಳ ಜವಾಬ್ದಾರಿ ಪೊಲೀಸರೇ ಇಲ್ಲ ಅಂತ ಬಳಿಕ ಪ್ರಿನ್ಸಿಪಲ್ ಹೆಂಗೆ ಕಳಿಸಲ್ರಿ. ಆಮೇಲೆ ಅದ್ರ ಕಾರಣ ಅಷ್ಟು ಮಾಡಿ ನಮ್ಮ ABP ನಾವು ಒಂದು ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿ ಹೋರಾಟ ಮಾಡತ್ರು. ಹೋರಾಟ ಮಾಡತ್ರ ಶಾಂತಿ ರೀತಿಯಿಂದ ಹೋರಾಟ ಮಾಡಿಸ್ಲತ್ರು. DC ಸಾಹೇಬರಿಗೆ ಹೋಗಿ ಶಾಂತಿ ರೀತಿಯಿಂದ ಮನವಿ ಕೊಡ್ಬೇಕಂತ ಮಾಡಿದ್ರು. ಆದರೆ ಪೊಲೀಸರೇ ಬಂದು ಅಲ್ಲಿ ಗಲಾಟೆಯನ್ನು ಮಾಡಿ ಏನು ಮಾಡಿದ್ರು, ನಮ್ಮ UVP ಕಾರ್ಯಕರ್ತರನ್ನು ಪೊಲೀಸರನ್ನು ಹಿಡಿದುಕೊಂಡೋಗಿ ಅವರಿಗೆ ವ್ಯಾನ್ದಲ್ಲಿ ಹಾಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ತರಹದ ಶಿಕ್ಷೆಯನ್ನು ಕೊಡದೆ ಅವರಿಗೆ ನಿರಪರಾಧಿಯನ್ನಾಗಿ ಮಾಡಿ ಅಂತ ಕೇಳ್ಕೊಳ್ತೀವಿ, ಬಿಡುಗಡೆ ಮಾಡಿ ಅಂತ ಕೇಳ್ಕೊಳ್ತೀವಿ. ಹೆಸರು ಶಿವನಗೌಡ. ಹುಡುಗರಿಗೆಲ್ಲ ಮಿಸ್ಗೈಡ್ ಮಾಡಕ್ ಹೋಗ್ಬೇಡಿ, ಮಿಸ್ಗೈಡ್ ಮಾಡಬೇಡಿ ಹುಡುಗರಿಗೆ. ಏನಿಲ್ಲ, ನಾವು ನೋಟಿಸ್ ಸರ್ವ್ ಮಾಡೋದು ನಿಮಗೆ, ನೋಟಿಸ್ ಸರ್ವ್ ಮಾಡೋದು ನಿಮಗೆ. ಅಯೋಗ್ಯ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಸರ್ಕಾರ ಅಂತ ಈಗ ನಿಮಗೆ ಮಾತು ಕೊಟ್ಟಿದ್ದೀವಿ ಸರ್. ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ, ಮಾಡ್ತೀವಿ. ನಾವು ನಮ್ಮ ಮನವಿ ಹೇಳಿದ್ದು ಸಲ್ಲಿಸ್ತೀವಿ ಅಂತ ನಿಮ್ಗೆ ಮಾತು ಕೊಟ್ಟು ಕಾಡ್ಸಿದ್ದೀರಾ. ನಿಮಗೆ 12 ಗಂಟೆಗೆ ಬಂದು ನೋಟಿಸ್ ಇಶ್ಯೂ ಮಾಡಿ. ಹೌದು, ಮತ್ತೆ ನಾವು 12 ಗಂಟೆಗೆ ಬಂದು ನಾವು ಕೊಟ್ಟಿದ್ವಿ, ನೀವು ಮೆಮೊರಾಂಡಮ್ ಕೊಡಿ ಅಂತ ನಾವೇನು ಮಾಡಬೇಡಿ ಅಂತ ಕೊಟ್ಟಿದ್ದೀವಿ ಸರ್. ಮನವಿಯಲ್ಲಿ ಏನಿದೆ ನೋಡಿ, DDP ಅವರಿಗೆ ನೀವು ಏನು ಯಾವ ರೀತಿ ಅವ್ರನ್ನ ಮ್ಯಾನಿಪುಲೇಟ್ ಮಾಡಿ ಪೊಲೀಸ್ ಇಲಾಖೆಯವರು ಪ್ರಾಚಾರ್ಯರೇ ಹೇಳಿದ್ದಾರೆ ಟೈಮ್ ಮುಗಿತೀವಿ ಅಂತ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾವು ಅಲ್ಲಿಂದ ಬರೋ ಪೊಲೀಸ್ ಇಲಾಖೆ ಹಾಕಿದ್ದಾರೆ. ನಾವು ಬಂದ್ವಿ, ಅಲ್ಲಿ ಕಂಪ್ಲೇಂಟ್ ಮಾಡಿ ಹೋದ ತಕ್ಷಣ ಹೇಳಿದ್ದಾರೆ ಪೊಲೀಸ್
ಸೃಷ್ಟಿಸಿರೋ ಸುದ್ದಿ ಅದು. ನೀವು ನೀವು ನಮ್ಮ ಹಿಂದೆ ಫಾಲೋ ಮಾಡ್ಕೊಂಡು ಅಲ್ಲಿ ಟೀಚರ್ಸಿಗೆ ಬೆದರಿಕೆ ಹೋಗಿ ಅದನ್ನು ಮಾಡುವಂತ ಕೆಲಸವನ್ನು ನೀವು ಮಾಡಿ ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ನಾವಂತ ನಿಮ್ಮ ಮದುವೆ ಮಾಡ್ತೀವಿ ಸಾಹೇಬರಿಗೆ ಯಾವ ಒಟ್ಟಿಗೆ ಎಲ್ಲ ತಪ್ಪಿಸಿದ್ದು ನೀವೇ ಅದನ್ನ ಹೋರಾಟವನ್ನು ಅಂದ್ರೆ ರಾಷ್ಟ್ರದ ಶಕ್ತಿ ಆ ಶಕ್ತಿಯನ್ನ ಕುಗ್ಸಾಕ್ ನೀವು ನೋಡ್ಬಾರ್ರಿ. ಏನ್ ಇವತ್ತು ಹತ್ತಿಕ್ಕು ಅಂತ ಕೆಲಸವನ್ನು ಮಾಡಿದಿರಿ ಮಾಡ್ರಿ. ಅಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ ಹೇಳ್ತಾರೆ, ನಮ್ಮ ಪೊಲೀಸ್ ಇಲಾಖೆ ಮತ್ತು DDP ಅವರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, DC ಅವ್ರ ಇನ್ಸ್ಟ್ರಕ್ಷನ್ಸ್ ಇದೆ. DC ಅವ್ರು ಹೇಳಿದಾರಂತೆ ನಾವು ಕಳ್ಸಂಗಿಲ್ಲ, ದಯಮಾಡಿ ನಿಮ್ ಕೈ ಮುಗಿತೀವಿ, ನಾವು ಯಾವಾಗ್ಲೂ ನಿಮ್ ಪರವಾಗಿರ್ತೀವಿ, ನೀವು ವಿದ್ಯಾರ್ಥಿಗಳ ಪರವಾಗಿದ್ದೀರಾ, ಅದ್ರ ಸಲುವಾಗಿ ನಾವು ನಿಮ್ಗೆ ಧನ್ಯವಾದ ಹೇಳಕ್ ಬಯಸ್ತೀವಿ. ಪ್ಲೀಸ್ ಈ ಹೋರಾಟವನ್ನ ನೀವು ಮಾಡಬೇಡಿ, ನಾವು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಬೇಡಿ ಅಂತ ಕೈ ಮುಗಿದ ಪ್ರಾಚಾರ್ಯ ಹೇಳ್ತಾರಂತಂದ್ರೆ ಇದು ಅಂತ ನಮ್ ದುರ್ದೈವ. ವಿದ್ಯಾರ್ಥಿಗಳು ಹೋರಾಟ ಮಾಡಬಾರ್ದ, ವಿದ್ಯಾರ್ಥಿಗಳು ಇದು ತಪ್ಪಾಗಿದ್ದನ್ನು ಖಂಡಿಸಬಾರ್ದ, ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ರೆ ಇದು ಸಂದರ್ಭ ಬರ್ತಾ ಇರಲಿಲ್ಲ. ನಿನ್ನೆ DYSP ಅವರು ನಮ್ಮ CPI ಸರ್ ಎಲ್ಲರೂ ಇದ್ದಾಗೂ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಯಾಕೆ ನಮ್ಮ ಹೋರಾಟವನ್ನು ಹತ್ತಿಕ್ಕು ಅಂತ ಕೆಲಸ ಮಾಡಿದ್ರು? ಇದರ ಹಿಂದಿರ್ತಕ್ಕಂಥ ಹುನ್ನಾರ ಏನು, ಇದರ ಹಿಂದಿರ್ತಕ್ಕಂಥ ರಾಜಕಾರಣ ಏನು, ಇದರ ಹಿಂದಿರ್ತಕ್ಕಂಥ ಒಂದು ಷಡ್ಯಂತ್ರ ಏನು? ವಿದ್ಯಾರ್ಥಿ ಪರಿಷತ್ತಿನ ಮೇಲೆ ಅಷ್ಟು ದ್ವೇಷ ಯಾಕೆ? ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ತೀವ್ರವಾಗಿ ಖಂಡಿಸುತ್ತೆ. ಪೊಲೀಸ್ ಇಲಾಖೆ ಯಾವಾಗ ಕಾಲೇಜ್ ಕೊಠಡಿ ಒಳಗಡೆ ಬಂದು ನಮ್ಮ ಕಾಲರ್ ಪಟ್ಟಿಗಳನ್ನು ಹಿಡಿದು ಹೊರಗೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ನಾವು ಯಾವತ್ತೂ ಪೊಲೀಸ್ ಇಲಾಖೆ ಜೊತೆಗೆ ಇರುವವರು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗದೆ ಇರತಕ್ಕಂಥ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ 78 ವರ್ಷಗಳ ಹಿಂದೂ ಕೂಡ ಇತ್ತು, ಈಗೂ ಇರುತ್ತೆ, ಇನ್ನು ಮುಂದೂ ಕೂಡ ಇರುತ್ತೆ. ಅದು ಯಾವಾಗಲೂ ಅಜರಾಮರವಾಗಿರುತ್ತೆ. ಯಾಕಂದ್ರೆ ವಿದ್ಯಾರ್ಥಿ ಪರಿಷತ್ ಯಾವಾಗಲೂ ವಿದ್ಯಾರ್ಥಿ ಸಮುದಾಯದ ಜೊತೆಗೆ ಇರ್ತಕ್ಕಂಥ ಏಕೈಕ ಸಂಘಟನೆ. ಯಾವುದೇ ಚುನಾವಣೆ ಪೂರ್ವಕವಾಗಿ ಎದ್ದು ಬರ್ತಕ್ಕಂಥ ಸಂಘಟನೆ ಅಲ್ಲ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಅಂದ್ರೆ ವಿದ್ಯಾರ್ಥಿ ಸಮುದಾಯದ ಜೊತೆಗೆ ಗಟ್ಟಿಯಾಗಿ ಇರ್ತಕ್ಕಂಥ ಸಂಘಟನೆ ಯಾವುದಾದ್ರೂ ಇತ್ತಂದ್ರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು. ಬೆರಳೆಣಿಕೆಯ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥ ಸಂಘಟನೆ. ಇವತ್ತು ಕೋಟ್ಯಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಬದ್ಧತೆ, ಅಲ್ಲಿರ್ತಕ್ಕಂಥ ಒಂದು ಸಿದ್ಧಾಂತ ಅಷ್ಟು ಗಟ್ಟಿಯಾಗಿರುವುದರಿಂದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತಿಗೂ ಕೂಡ ಕಡಿಮೆ ಸಂಖ್ಯೆ ಇದೆ ಅಂತ ನೀವು ಯಾವತ್ತು ಅಲ್ಗಕ್ಕೆ ಹೋಗಬೇಡಿ. ನಾವಿಲ್ಲಿರ್ತಕ್ಕಂಥವ್ರು ಒಬ್ಬೊಬ್ರು ಒಂದೊಂದು ಕೋಟಿಗೆ ಸಮ. ಏನು ನೀವು ಪರಿಣಾಮ ಬೀರುತ್ತೆ. ನಾವು ನಿನ್ನೆಯಿಂದ ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿದ್ವಿ. ಆದ್ರೂ ನಾವು ಪರಿಸ್ಥಿತಿ ತಂದಿಟ್ಟಿದ್ದೀರಾ ಸರ್? ಹನುಮಂತ ಸರ್ ನಾವು ನಿಮ್ಮ ಅದು ಪ್ರಾಮಿಸ್ ಹೇಳ್ತೀನಿ. ಕಂಪ್ಲೇಂಟ್ ಮಾಡಿ ಇಲ್ಲ ಅಂದ್ರೆ ನಾವು ನಮ್ಗೆ ಏನು ಮತ್ತೆ ಈಗ ನಿಮ್ಗೆ ಕಳಿಸಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಈ ರಾಜ್ಯದ ಎಲ್ಲ ಮಾಧ್ಯಮಗಳಿಗೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಪೊಲೀಸ್ ಇಲಾಖೆ ಸರ್
ಮಾಡಿಕೊಂಡು ಭಾರತ್ ಮಾತಾ ಕೀ ನಮಗೆ ಧಕ್ಕೆ ಆಗ್ಬಾರ್ದು ಹೇಳ್ತಾ ಇದ್ದೀನಿ. ಏನ್ ಮಾಡ್ತೀರಾ ಹೇಳಿತೀರಾ ಎಫ್ಐಆರ್ ಮಾಡುವುದು ಏನ್ ಮಾಡ್ತೀರಾ? ಇಲಾಖೆ ಇಷ್ಟೆಲ್ಲ ಆಗಿದೆ. ರಾಜ್ಯದ ಉನ್ನಾರ ಏನಿದೆ ಇಲಾಖೆ ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕು? ನೀವು ಸರ್ಕಾರವನ್ನು ನೋಡಿ ವಿದ್ಯಾರ್ಥಿಗಳ ಮೇಲೆ ತಪ್ಪಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾ ಆಡಳಿತ ವ್ಯವಸ್ಥೆ ಪ್ರತಿಯೊಂದು ಕಾಲೇಜಿಗೆ ಪೊಲೀಸ್ ಇಲಾಖೆ ಬಿಟ್ಟು ನಮ್ಮ ಹೋರಾಟವನ್ನು ತಡೆಗಟ್ಟುವಂತ ಕೆಲಸವನ್ನ ಇವತ್ತು ಪೊಲೀಸ್ ಇಲಾಖೆ ಮಾಡಿದೆ. ಯಾವತ್ತು ಪೊಲೀಸ್ ಇಲಾಖೆ ವಿದ್ಯಾರ್ಥಿಗಳ ಪರವಾಗಿ ಆಗಬೇಕಿತ್ತು, ಆದ್ರೆ ಅದು ವಿದ್ಯಾರ್ಥಿಗಳ ಪರವಾಗಿಲ್ಲ, ನಾಯಕರ ಕೈಗೊಂಬೆ ಆಗಿದ್ದಾರೆ. ಯಾವ ರಾಜಕೀಯದಲ್ಲಿ ಟ್ರಾಫಿಕ್